ಫಸ್ಟ್ ಕ್ವಶನ್, ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ 40ನೆಯ ತಾಣ ಯಾವುದು? ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ 40ನೆಯ ತಾಣ ಯಾವುದು? ಆಪ್ಷನ್ ಎ ತೆಲಂಗಾಣದ ರಾಮಪ್ಪ ದೇವಾಲಯ, ಆಪ್ಷನ್ ಬಿ ಗುಜರಾತಿನ ಧೋಲ್ವೇರ್, ಆಪ್ಷನ್ ಸಿ ಕೋಲ್ಕತ್ತಾದ ದುರ್ಗಾ ಪೂಜೆ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಎಸ್, ಕ್ವಿಕ್ ಆಗಿ ಆನ್ಸರ್ ಮಾಡಿ. ಯಾವ್ದಾಗುತ್ತೆ ಹಾಗಾದ್ರೆ ಆನ್ಸರ್? ಸೊ ಕರೆಂಟ್ ಅಫೇರ್ಸ್ ಜೊತೆ ಟಚ್ ಇದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆನ್ಸರ್ ಯಾವುದು ಅಂತ. ವೆರಿ ಗುಡ್. ಸೊ ಹಾಗಾದ್ರೆ ಆನ್ಸರ್ ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಂದ್ರೆ ಗುಜರಾತಿನ ಧೋಲ್ವೀರ ಅಂತ ಹೇಳ್ತೀವಿ, ಹೌದಾ? ಸೊ ಯಾವ್ದಾಗುತ್ತೆ ಕರೆಕ್ಟ್ ಆನ್ಸರ್ ಅಂತಂದ್ರೆ ಈ ಒಂದು ಗುಜರಾತಿನ ಧೋಲ್ವೀರ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಹಾಗಾದ್ರೆ ನಾವು ಆನ್ಸರ್ ಅನ್ನು ಮಾರ್ಕ್ ಮಾಡೋಣ. ಹಾಗಾದ್ರೆ ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿತಕ್ಕಂತ ಭಾರತದ 40ನೆಯ ತಾಣ ಯಾವುದು ಅಂತಂದ್ರೆ ಗುಜರಾತಿನ ಧೋಲ್ವೀರ ಅಂತಕ್ಕಂಥದ್ದು, ಹೌದಾ? ಗುಜರಾತಿನ ಧೋಲ್ವೀರ. ಎಸ್. ಸೆಕೆಂಡ್ ಕ್ವಶನ್, ಮಹಮ್ಮದ್ ಶಾಬುದ್ದೀನ್ ಹೆಸರು ನೀಟಾಗಿ ಕೇಳಿ. ಮಹಮ್ಮದ್ ಶಾಬುದ್ದೀನ್ ಈ ಕೆಳಗಿನ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾದರು ಅಂತ ಇದೆ. ಸೊ ಆಪ್ಷನ್ ಎ ಪಾಕಿಸ್ತಾನ್, ಆಪ್ಷನ್ ಬಿ ಮಲೇಷಿಯಾ, ಆಪ್ಷನ್ ಸಿ ಬಾಂಗ್ಲಾದೇಶ್, ಆಪ್ಷನ್ ಡಿ ಮಾಲ್ಡೀವ್ಸ್. ಸೊ ಹಾಗಾದ್ರೆ ಯಾರು ಅಂತಾರ ಮಹಮ್ಮದ್ ಶಹಬುದ್ದೀನ್ ಯಾವ ದೇಶದ ಈ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಯಾವ ದೇಶದವರು? ಎಸ್. ಸೊ ಸುಮಾರು ಜನ ಆನ್ಸರ್ ಅನ್ನ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಸೊ ಹಾಗಾದ್ರೆ ಯಾರು ಅಂತಂದ್ರೆ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆ ಆದ್ರು ಅಂತಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ಅಂದ್ರೆ ಬಾಂಗ್ಲಾದೇಶ್. ಸೊ ಹಾಗಾದ್ರೆ ಮಹಮ್ಮದ್ ಶಹಬುದ್ದೀನ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರು ಅಂತಂದ್ರೆ ಅದು ಬಾಂಗ್ಲಾದೇಶ. ನೆಕ್ಸ್ಟ್ ಕ್ವಶನ್, ಕೋವಿಡ್ ಲಸಿಕೆಯಾದ, ನೀಟಾಗಿ ಕೇಳಿಸ್ಕೊಡ್ರಿ, ಕೋವಿಡ್ ಲಸಿಕೆಯಾದ ಸ್ಪುಟ್ನಿಕ್ 5 ಇದನ್ನು ಅಭಿವೃದ್ಧಿ ಪಡಿಸಿದ ದೇಶ ಯಾವುದು? ಕೋವಿಡ್-19ಗೆ ಲಸಿಕೆಯನ್ನ ಕಂಡು ಹಿಡಿದ್ರಲ್ಲ, ಸೊ ಕೋವಿಡ್ ಲಸಿಕೆಯಾದ ಸ್ಪುಟ್ನಿಕ್ 5 ಇದನ್ನು ಅಭಿವೃದ್ಧಿ ಪಡಿಸಿದ ದೇಶ ಯಾವುದು? ಯಾವ ದೇಶ ಅಭಿವೃದ್ಧಿ ಪಡಿಸುತ್ತೆ? ಎಸ್. ಆಪ್ಷನ್ ಎ ಬ್ರಿಟನ್, ಆಪ್ಷನ್ ಬಿ USA, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ರಷ್ಯಾ. ಹಾಗಾದ್ರೆ ಯಾವ ದೇಶ ಇದನ್ನ ಅಭಿವೃದ್ಧಿ ಪಡಿಸುತ್ತೆ? ಎಸ್, ಆನ್ಸರ್ ಮಾಡಿ. ಕೋವಿಡ್ ಲಸಿಕೆ ಆಗಿರ್ತಕ್ಕಂತಹ ಸ್ಪುಟ್ನಿಕ್ 5 ಇದನ್ನು ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ದೇಶ ಯಾವುದು ಅಂತಂದ್ರೆ ದಟ್ ಈಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರೆ ರಷ್ಯಾ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರೆ ರಷ್ಯಾ ದೇಶ. ಹಾಗಾದ್ರೆ ಈ ಸ್ಪುಟ್ನಿಕ್ 5 ಅಂತಕ್ಕಂತಹ ಕೋವಿಡ್ ಲಸಿಕೆಯನ್ನ ಪ್ರಾರಂಭಿಸಿರ್ತಕ್ಕಂತಹ ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ದೇಶ ಯಾವುದು ಅಂತಂದ್ರೆ ದಟ್ ಈಸ್ ರಷ್ಯಾ. ನೆಕ್ಸ್ಟ್ ಕ್ವಶನ್, ಬಿಸಿಸಿ ಕ್ಲಿಯರ್ ಆಗಿ ನೋಟ್ ಮಾಡ್ರಿ. ಬಿಸಿಸಿ ನಾಟ್ BCCI, ಹೌದಾ? BCC ಮತ್ತು BCCI ಮಧ್ಯೆ ಏನಾಗುತ್ತೆ ಅಂತಾರ ಕನ್ಫ್ಯೂಷನ್ ಆಗುತ್ತೆ, ಯಾಕಂದ್ರೆ ಎರಡು ಕರೆಂಟ್ ನ್ಯೂಸ್ ಅಲ್ಲಿ ಇದಾವೆ. ಸೊ ಇದು ಯಾವುದು ಅಂತಾರ BCC ಬಗ್ಗೆ ಕ್ವಶನ್ ಆಗಿದೆ. ಸೊ BCC ಅಂದ್ರೆ ಬ್ರಿಟನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಸಂಸ್ಥೆ ಅಂತ ಹೇಳ್ತೀವಿ. ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಆಗಿದೆ. ಆಪ್ಷನ್ ಎ ಇದು ಸುದ್ದಿ ಸಂಸ್ಥೆಯಾಗಿದೆ, ಆಪ್ಷನ್ ಬಿ ಇದು ವೈಜ್ಞಾನಿಕ ಸಂಶೋಧನಾ ಸಂಸ್ಥೆ, ಆಪ್ಷನ್ ಸಿ ಇದು ವಿಮಾನಯಾನ ಸಂಸ್ಥೆಯಾಗಿದೆ, ಆಪ್ಷನ್ ಡಿ ಇದು ಹಡಗು ನಿರ್ವಹಣೆ ಸಂಸ್ಥೆಯಾಗಿದೆ. ಹಾಗಾದ್ರೆ ಯಾವ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂಗಿದೆ? BCC ಬ್ರಿಟನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಸಂಸ್ಥೆ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ಸಂಸ್ಥೆಗೆ ಸಂಬಂಧಪಟ್ಟಂಗಿದೆ? ಎಸ್, ವೆರಿ ಗುಡ್. ಸೊ ಹಾಗಾದ್ರೆ ಆನ್ಸರ್ ಯಾವುದು ಅಂತಂದ್ರೆ ಇದು ಒಂದು ಸುದ್ದಿ ಸಂಸ್ಥೆಯಾಗಿದೆ ಅಂತ ಹೇಳ್ತೀವಿ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಯಾವ್ದಾಗುತ್ತೆ ಅಂತಂದ್ರೆ ಇದು ಒಂದು ಸುದ್ದಿ ಸಂಸ್ಥೆಯಾಗಿದೆ. ಸೊ BCC ಅಂತಕ್ಕಂಥದ್ದು ಒಂದೇನು ಅಂತಂದ್ರೆ ಸುದ್ದಿ ಸಂಸ್ಥೆಯಾಗಿದೆ, ಹೌದಾ? ಸೊ ಹಾಗಾದ್ರೆ BCC ಅಂತಕ್ಕಂಥದ್ದು ಯಾವ್ದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಂದ್ರೆ ನ್ಯೂಸ್ ರಿಪೋರ್ಟಿಗೆ ಸಂಬಂಧಪಟ್ಟಂಗೆ ಸುದ್ದಿ ಸಂಸ್ಥೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ವಿಶ್ವಸಂಸ್ಥೆಯು 2023ರ ವರ್ಷವನ್ನ ಯಾವ ವರ್ಷವೆಂದು ಘೋಷಣೆ ಮಾಡುತ್ತೆ? ಯಾವ ವರ್ಷವಂತ ಹೇಳ್ಬಿಟ್ಟು ಆಚರಣೆಯನ್ನ ಮಾಡುತ್ತೆ? ಆಪ್ಷನ್ ಎ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ, ಆಪ್ಷನ್ ಬಿ ಅಂತಾರಾಷ್ಟ್ರೀಯ ಕುಟುಂಬ ವರ್ಷ, ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಬುಡಕಟ್ಟು ವರ್ಷ, ಆಪ್ಷನ್ ಡಿ ಅಂತಾರಾಷ್ಟ್ರೀಯ ದೇಶೀಯ ಕ್ರೀಡಾ ವರ್ಷ ಅಂತ ಹೇಳ್ತೀವಿ. ಸೊ ಈ ರೀತಿ ಆನ್ಸರ್ ಬಂದ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು, ಯಾಕಂದ್ರೆ ಕರೆಂಟ್ ನ್ಯೂಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಉಳಿದ ಆಪ್ಷನ್ ಅನ್ನ ಕೇಳಿರಂಗಿಲ್ಲ. ಸೊ ಒಂದ್ರ ಬಗ್ಗೆ ಏನ್ ಮಾಡ್ತೀವಿ ಅಂತ ನೆನಪಿರುತ್ತೆ. ಸೊ ಯಾಕಂದ್ರೆ ಕುಟುಂಬ ವರ್ಷ ಅಂತಾಗ್ಲಿ ಬುಡಕಟ್ಟು ವರ್ಷ ಅಂತಾಗ್ಲಿ ಇತ್ತೀಚೆಗೆ ಕರೆಂಟ್ ನ್ಯೂಸ್ ಅಲ್ಲಿ ನಾವು ಕೇಳಿಲ್ಲ, ಬಟ್ ಇದರಲ್ಲಿ ಒಂದು ಮಾತ್ರ ಕೇಳಿದೀವಿ. ಸೊ ಹಾಗಾದ್ರೆ ಯಾವ್ದಾಗುತ್ತೆ? ಎಸ್, ಆಪ್ಷನ್
ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಹಾಗಾದ್ರೆ ಏನಂತ ಆಚರಣೆ ಮಾಡ್ತಾರೆ ಈ ವರ್ಷವನ್ನ, ಏನಂತ ಆಚರಣೆ ಮಾಡ್ತಾರೆ, ಏನಂತ ಘೋಷಣೆ ಮಾಡಿದ್ರು ಅಂತಂದ್ರ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಹಾಗಾದ್ರೆ ಯಾವ್ದು ಆನ್ಸರ್ ಆಗುತ್ತೆ ಅಂತಾರ ಆಪ್ಷನ್ ಎ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳ್ಬಿಟ್ಟು ಘೋಷಣೆಯನ್ನ ಮಾಡ್ತಾರೆ. ಯಾವ ವರ್ಷವನ್ನ ಅಂತಾರ 2023 ಅಂದ್ರೆ 2023ರನ್ನ ಈ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಲಾಯ್ತು. ಎಸ್, ನೆಕ್ಸ್ಟ್ ಕ್ವಶನ್. ಬರಾಕ್ ಕ್ಷಿಪಣಿ ಹೆಸರೇನು ಅಂತಾರ ಬರಾಕ್ ಕ್ಷಿಪಣಿ ಅಂತಕ್ಕಂಥದ್ದು ನ್ಯೂಸ್ ಅಲ್ಲಿ ಇತ್ತು. ಭಾರತವು ಈ ಕೆಳಗಿನ ಯಾವ ದೇಶದ ಸಂಯೋಗದಲ್ಲಿ ಈ ಒಂದು ಬರಾಕ್ ಕ್ಷಿಪಣಿಯನ್ನ ತಯಾರು ಮಾಡ್ತು. ಸೊ ಕ್ವಶನ್ ಏನು ಅಂದ್ರೆ ಬರಾಕ್ ಕ್ಷಿಪಣಿಯನ್ನು ಯಾವ ದೇಶದ ಸಂಯೋಗದಲ್ಲಿ ಇದನ್ನ ಏನ್ ಮಾಡುತ್ತೆ ಅಂದ್ರೆ ತಯಾರು ಮಾಡುತ್ತೆ ಅಂತ ಹೇಳ್ಬಿಟ್ಟು ಕ್ವಶನ್ ಆಗಿದೆ. ಸೊ ಹಾಗಾದ್ರೆ ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ USA, ಆಪ್ಷನ್ ಡಿ ಇಸ್ರೇಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ದೇಶದ ಸಂಯೋಗದೊಂದಿಗೆ ಏನ್ ಮಾಡುತ್ತೆ ಅಂತಾರ ಬರಾಕ್ ಕ್ಷಿಪಣಿಯನ್ನ ತಯಾರು ಮಾಡ್ತು. ಎಸ್, ನಿಮ್ ಆನ್ಸರ್ ಏನ್ ಹಾಗಾದ್ರೆ? ಎಸ್ ಎಸ್, ವೆರಿ ಗುಡ್. ಸೊ ಹಾಗಾದ್ರೆ ಆಪ್ಷನ್ ಯಾವುದು ಅಂತಾರ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಂತಂದ್ರೆ ಇಸ್ರೇಲ್ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಸರಿಯಾದಿರತಕ್ಕಂತಹ ಆಯ್ಕೆ. ಸೊ ಇತ್ತೀಚೆಗೆ ಭಾರತ ಏನ್ ಮಾಡ್ತು ಅಂತಂದ್ರೆ ಈ ಒಂದು ಬರಾಕ್ ಕ್ಷಿಪಣಿಯನ್ನ ಯಾವ ದೇಶದ ಸಂಯೋಗದೊಂದಿಗೆ ತಯಾರು ಮಾಡ್ತು ಅಂತಂದ್ರೆ ಇಸ್ರೇಲ್ ದೇಶದ ಸಂಯೋಗದೊಂದಿಗೆ ತಯಾರು ಮಾಡುತ್ತೆ. ಯಾವುದು ಅಂತಾರ ಬರಾಕ್ ಅಂತಕ್ಕಂತಹ ಕ್ಷಿಪಣಿಯನ್ನ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಪ್ರದೇಶವನ್ನು, ಇದು ಕ್ಲಿಯರ್ ಆಗಿ ಮೆನ್ಷನ್ ನೋಡ್ಕೋರಿ, ಈ ಕೆಳಗಿನ ಯಾವ ಪ್ರದೇಶವನ್ನು ಕರ್ನಾಟಕದ 6ನೇ ಹುಲಿ ಮೀಸಲು ಪ್ರದೇಶ ಎಂದು ಘೋಷಣೆ ಮಾಡಲಾಯಿತು. ಎಸ್, ಯಾವ ಪ್ರದೇಶವನ್ನ ಕರ್ನಾಟಕದ 6ನೇ ಮೀಸಲು ಪ್ರದೇಶ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತಾರೆ. ಆಪ್ಷನ್ ಎ ಭೀಮಗಡ ಬೆಟ್ಟ ಪ್ರದೇಶ, ಆಪ್ಷನ್ ಬಿ ಮಲೆ ಮಹದೇಶ್ವರ ಬೆಟ್ಟ, ಆಪ್ಷನ್ ಸಿ ಪುಷ್ಪಗಿರಿ ಬೆಟ್ಟ, ಆಪ್ಷನ್ ಡಿ ನಲ್ಲಮಲ್ಲ ಬೆಟ್ಟ ಪ್ರದೇಶ ಅಂತ ಹೇಳ್ತೀವಿ. ಹಾಗಾದ್ರೆ ನಿಮ್ಮ ಆಯ್ಕೆ ಯಾವ್ದು ಆನ್ಸರ್ ಆಗತ್ತೆ? ಎಸ್, ಇದು ಒಂದು ದಿನದ ಮಟ್ಟಿಗೆ ನ್ಯೂಸ್ ಪೇಪರ್ ಓದಿದ್ರೆ ಆಗಂಗಿಲ್ಲ. ಸೊ ಒಂದ್ ದಿನಕ್ಕೆ 2 ದಿನಕ್ಕೆ ನ್ಯೂಸ್ ಪೇಪರ್ ನೋಡಿದ್ರೆ ಆಗಂಗಿಲ್ಲ. ಎಸ್, ಕಂಟಿನ್ಯೂಸ್ ಆಗಿ ನ್ಯೂಸ್ ಪೇಪರ್ ಓದ್ತಾ ಇದ್ರೆ ಡೈಲಿ ಕವರ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆನ್ಸರ್. ಎಸ್, ಓಕೆ. ಸೊ ಹಾಗಾದ್ರೆ ಯಾವ್ದು ಅಂತಂದ್ರೆ ಮಲೆ ಮಹದೇಶ್ವರ ಬೆಟ್ಟ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ್ದು ಕರೆಕ್ಟ್ ಆಗುತ್ತೆ ಆನ್ಸರ್ ಅಂತ ನೋಡಿದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವ್ದು ಅಂತಾರ ಮಲೆ ಮಹದೇಶ್ವರ ಬೆಟ್ಟ. ಹಾಗಾದ್ರೆ ಕರ್ನಾಟಕದ 6ನೇ ಹುಲಿ ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಲಾಗಿರ್ತಕ್ಕಂತಹ ಒಂದು ಪ್ಲೇಸ್ ಯಾವುದು ಅಂತಂದ್ರೆ ಅದು ಕರ್ನಾಟಕದ ಮಲೆ ಮಹದೇಶ್ವರ ಬೆಟ್ಟ ಅಂತ ಹೇಳ್ತೀವಿ. ಹೌದಾ, ಕರ್ನಾಟಕದ ಮಲೆ ಮಹದೇಶ್ವರ ಬೆಟ್ಟ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಸ್ಥಳದಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಅಂದ್ರೆ ಆಯುಷ್ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ ಅಂತ ಇದೆ. ಹಾಗಾದ್ರೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಯುಷ್ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಅಂತ ಕ್ವಶನ್ ಆಗಿದೆ. ಆಪ್ಷನ್ ಎ ಚಿಕ್ಕಮಗಳೂರು, ಆಪ್ಷನ್ ಬಿ ಶಿವಮೊಗ್ಗ, ಆಪ್ಷನ್ ಸಿ ತುಮಕೂರು, ಆಪ್ಷನ್ ಡಿ ಕೋಲಾರ. ಹಾಗಾದ್ರೆ ಎಲ್ಲಿ ಸ್ಥಾಪನೆ ಆಯ್ತು? ಆಯುಷ್, ಹೌದಾ, ಆಯುರ್ವೇದಿಕ್ ಸಂಬಂಧಪಟ್ಟಂಗೆ ಕಾಲೇಜ್ ಇದು, ಆಯುಷ್ ಅಂತ ಹೇಳ್ತೀವಿ. ಆಯುಷ್ ಕಾಲೇಜ್ ಅನ್ನ ಅಥವಾ ಆಯುಷ್ ವಿಶ್ವವಿದ್ಯಾಲಯನ ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಚಿಕ್ಕಮಗಳೂರು, ಆಪ್ಷನ್ ಬಿ ಶಿವಮೊಗ್ಗ, ಆಪ್ಷನ್ ಸಿ ತುಮಕೂರು, ಆಪ್ಷನ್ ಡಿ ಕೋಲಾರ. ಎಸ್, ನಿಮ್ಮ ಆನ್ಸರ್ ಏನು? ಎಸ್, ವೆರಿ ಗುಡ್. ಕೆಲವೊಬ್ರು ಆನ್ಸರ್ ಮಾಡ್ತಿದಾರಾ, ಕೆಲವೊಬ್ರು ರಾಂಗ್ ಆಗಿ ಆನ್ಸರ್ ಮಾಡ್ತಿದಾರಾ. ಸಿಂಪಲ್ ಕ್ವಶನ್ಸ್ ಇದಾವೆ. ಆಪ್ಷನ್ ಬಿ ಯಾವುದು ಅಂತಾರ ಶಿವಮೊಗ್ಗ. ಹೌದಾ, ಸೊ ಹಾಗಾದ್ರೆ ಯಾವ ಸ್ಥಳದಲ್ಲಿ ಆಯುಷ್ ವಿಶ್ವವಿದ್ಯಾಲಯ ಸ್ಥಾಪನೆ ಆಯ್ತು ಅಂತಂದ್ರೆ ಅದು ಶಿವಮೊಗ್ಗದಲ್ಲಿ ಸ್ಥಾಪನೆ ಆಗಿರೋದು. ಅಂದ್ರೆ ಆಯುರ್ವೇದಿಕ್ ವಿಶ್ವವಿದ್ಯಾಲಯ ಸಂಬಂಧಪಟ್ಟಂಗೆ ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ ಶಿವಮೊಗ್ಗದಲ್ಲಿ ಸ್ಥಾಪನೆ ಆಯ್ತು. ಹಾಗಾಗಿ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಯೂನಿಕಾರ್ನ್ ಕಂಪನಿ ಅಂತ ಹೇಳ್ತೀವಿ. ಹೌದಾ, ಯೂನಿಕಾರ್ನ್ ಕಂಪನಿ ಸ್ಥಾನಮಾನ ಲಭ್ಯವಾಗಬೇಕಾದರೆ ಅದು ಎಷ್ಟು ಮೌಲ್ಯವನ್ನ ಹೊಂದಿರಬೇಕು ಅಂತ ಕೇಳಿದಾರೆ. ಯೂನಿಕಾರ್ನ್, ಇದು ಕೂಡ ನ್ಯೂಸ್ ಅಲ್ಲಿ ಇತ್ತು. ಯೂನಿಕಾರ್ನ್ ಕಂಪನಿಗಳು ಏನಾಗಿದಾವೆ ಅಂದ್ರೆ ನ್ಯೂಸ್ ಅಲ್ಲಿ ಇತ್ತು. ಹಾಗಾದ್ರೆ ಯೂನಿಕಾರ್ನ್ ಕಂಪನಿ ಸ್ಥಾನಮಾನವನ್ನ ಪಡ್ಕೋಬೇಕು ಅಂತಂದ್ರೆ ಎಷ್ಟು ಮೌಲ್ಯವನ್ನ ಹೊಂದಿರಬೇಕು ಅಂತ ಹೇಳಿ ಕ್ವಶನ್ ಆಗಿದೆ. ಆಪ್ಷನ್ ಎ 1,000 ಕೋಟಿ ಮೌಲ್ಯ ಹೊಂದಿರುವ ಕಂಪನಿ, ಆಪ್ಷನ್ ಬಿ 500 ಕೋಟಿ ಮೌಲ್ಯ ಹೊಂದಿರುವ ಕಂಪನಿ, ಆಪ್ಷನ್ ಸಿ 100 ಕೋಟಿ ಮೌಲ್ಯ ಹೊಂದಿರತಕ್ಕಂತಹ ಕಂಪನಿ, ಆಪ್ಷನ್ ಡಿ 10,000 ಕೋಟಿ ಮೌಲ್ಯ ಹೊಂದಿರತಕ್ಕಂತಹ ಕಂಪನಿ. ಯಾವ ಕಂಪನಿ ಹಾಗಾದ್ರೆ? ಎಸ್, ಯಾವ ಕಂಪನಿ ಹಾಗಾದ್ರೆ? 1,000 ಕೋಟಿ, ಆಪ್ಷನ್ ಬಿ 500 ಕೋಟಿ, ಆಪ್ಷನ್ ಸಿ 100 ಕೋಟಿ, ಆಪ್ಷನ್ ಡಿ 10 ಕೋಟಿ. ಎಸ್, ನಿಮ್ಮ ಆಯ್ಕೆ ಯಾವುದು?
ಕ್ವಿಕ್ ಆಗಿ ಆನ್ಸರ್ ಮಾಡ್ಬೇಕು. ಯಾಕಂತಂದ್ರೆ ಒಂದು ಕ್ವಶನ್ ನೀವು ನ್ಯೂಸ್ ಅಂದ್ರೆ ನೀವು ರೆಗ್ಯುಲರ್ ಆಗಿ ಏನ್ ಎಕ್ಸಾಮ್ಸ್ ಬರೀತಿರಲ್ಲ, ಸೊ ಒಂದೊಂದ್ ಸೆಕೆಂಡ್ ಒಂದೊಂದು ಕ್ವಶನ್ಸ್ ಮಿನಿಮಮ್ ಅಂದ್ರೂ 45 ಸೆಕೆಂಡ್ಸ್ ಒಳಗಡೆ ಆನ್ಸರ್ ಬರಿಬೇಕಾಗುತ್ತೆ. ಸೊ ಅದಕ್ಕೆ ಜಾಸ್ತಿ ಟೈಮ್ ಇಲ್ಲ. ಈಗ ಫಾಸ್ಟ್ ಆಗಿ ಹೇಳಿ ಯಾವ್ದು ಹಾಗಾದ್ರೆ. ಎಸ್, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಂದ್ರೆ 100 ಕೋಟಿ ಅಥವಾ 1 ಬಿಲಿಯನ್ ಅಂತ ಹೇಳ್ತೀವಿ. 1 ಬಿಲಿಯನ್ ಅಂದ್ರೂ ಒಂದೇ, ಅಥವಾ ಈ ಒಂದು 100 ಕೋಟಿ ಅಂತ ಹೇಳ್ತೀವಿ. ಹಾಗಾದ್ರೆ ಯುನಿಕಾರ್ ಕಂಪನಿಯ ಎಷ್ಟು ಮೌಲ್ಯವನ್ನು ಹೊಂದಿರಬೇಕು ಅಂತಂದ್ರೆ 100 ಕೋಟಿ ರೂಪಾಯಿಯ ಮೌಲ್ಯವನ್ನು ಹೊಂದಿರಬೇಕು. ಅಂದ್ರೆ 1 ಬಿಲಿಯನ್ ಅಂತ ಹೇಳ್ತೀವಿ. ಹೌದಾ, 100 ಕೋಟಿ ರೂಪಾಯಿಯ ಮೌಲ್ಯವನ್ನ ಹೊಂದಿರಬೇಕು. ಎಸ್, ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ನಿಧನಗೊಂಡ ಬಿರ್ಜು ಮಹಾರಾಜರು ಯಾವ ನೃತ್ಯದಲ್ಲಿ ಹೆಸರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಆಗಿದೆ. ಹೌದಾ, ಇತ್ತೀಚೆಗೆ ಒಬ್ರು ಪರ್ಸನ್ ಏನಾಯ್ತು ಅಂದ್ರೆ ನಿಧನವನ್ನ ಹೊಂದಿದ್ರು. ಹಾಗಾದ್ರೆ ಅವ್ರ ಹೆಸರು ಏನು ಅಂತಾರೆ, ಬಿರ್ಜು ಮಹಾರಾಜರು ಯಾವ ನೃತ್ಯದಲ್ಲಿ ಹೆಸರು ಮಾಡಿದ್ದಾರೆ ಅಂತ ಇದೆ. ಆಪ್ಷನ್ ಎ ಕಥಕಳಿ, ಆಪ್ಷನ್ ಬಿ ಮಣಿಪುರಿ, ಆಪ್ಷನ್ ಸಿ ಒಡಿಸ್ಸಿ, ಆಪ್ಷನ್ ಡಿ ಯಾವುದು ಅಂತಾರೆ ಕಥಕ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ಒಂದು ನೃತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿ, ಅದ್ರ ಪರ್ಸನ್ ಇನ್ ನ್ಯೂಸ್ ಒಳಗಡೆ ಏನಾಗಿದ್ರು ಅಂತಾರೆ, ಇವ್ರ ಒಂದು ನ್ಯೂಸ್ ಅಲ್ಲಿ ಇತ್ತು. ಹಾಗಾದ್ರೆ ಯಾವ ಒಂದು ಡಾನ್ಸ್ ಫಾರ್ಮ್ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿ ಆಗಿರ್ತಾರೆ. ಆಪ್ಷನ್ ಎ ಕಥಕಳಿ, ಮಣಿಪುರಿ, ಒಡಿಸ್ಸಿ, ಕಥಕ್. ಹಾಗಾದ್ರೆ ಯಾವ್ದು ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿ. ಎಸ್, ವೆರಿ ಗುಡ್. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಹೌದಾ, ನೋಡ್ರಿ ಇವಾಗ ಎಷ್ಟೋ ಜನ ಆನ್ಸರ್ ಮಾಡ್ತಿದಾರ, ಎಷ್ಟೋ ಜನ ರಾಂಗ್ ಆಗಿ ಆನ್ಸರ್ ಮಾಡ್ತಿದಾರ. ಅಂದ್ರೆ ಅರ್ಥ ಏನು ಅಂದ್ರ ನೀವು ಹೆಂಗೆ ಅಂತಾರ ಅಂದ್ರೆ ಇನ್ನೊಂದು 2 ತಿಂಗಳು ಅಥವಾ 1 ತಿಂಗಳು ಎಕ್ಸಾಮ್ ಇರ್ತಾ ಪ್ರಿಪರೇಷನ್ ಮಾಡ್ಬಾರ್ದು. ಹೌದಾ, ಕಂಟಿನ್ಯೂಸ್ ಆಗಿರ್ಬೇಕು. ಮಳೆ ಹನಿ ಗೊತ್ತು ನಿಮಗೆ. ಮಳೆ ಹನಿ ಏನಾಗುತ್ತೆ ಅಂದ್ರೆ ನೋಡಕ್ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ಹೌದಾ, ಮಳೆ ಹನಿ ನೋಡಕ್ ಎಷ್ಟು ಚಿಕ್ಕದಾಗಿರುತ್ತೆ. ಆದ್ರೆ ಅದೇ ಮಳೆ ಹನಿ ಕಂಟಿನ್ಯೂಸ್ ಆಗಿ ಸುರಿತಾ ಬಂತು ಅಂದ್ರೆ ಬಿಡದೆ ಸುರಿತಾ ಬಂತು ಅಂದ್ರೆ ಒಂದು ನದಿ, ದೊಡ್ಡ ಒಂದು ನದಿಯಾಗಿ ಏನಾಗುತ್ತೆ ಅಂತಾರೆ ಹರಿಯಕ್ ಸ್ಟಾರ್ಟ್ ಆಗುತ್ತೆ. ಹೌದಾ, ಸೊ ಅಂದ್ರೆ ನದಿ ಯಾವ ರೀತಿ ಉಕ್ಕಿ ಹರಿಯುತ್ತೋ ಅಂದ್ರೆ ಮಳೆ ಜಾಸ್ತಿ ಆದ್ಮೇಲೆ ನೋಡ್ರಿ ನೀವು ಎಲ್ಲಾ ಡ್ಯಾಮ್ಗಳು ಏನಾಗಿರ್ತಾವ ಅಂದ್ರೆ ಫುಲ್ ಆಗಿರ್ತವೆ. ಅದೇ ಒಂದೊಂದ್ ಹನಿ ಡ್ರಾಪ್ ಸೇರ್ತಾ ನದಿ ಒಂದು ಉಕ್ಕಿ ಹರಿಯುತ್ತೆ. ಅದೇ ರೀತಿ ನಿಮ್ ನಿರಂತರ ಅಂದ್ರ ಪ್ರಯತ್ನ ಸ್ವಲ್ಪ ಇರ್ಲಿ, ಅದ್ರ ನಿರಂತರ ಪರಿಶ್ರಮ ಇತ್ತು ಅಂತಂದ್ರೆ 100% ನೀವು ಇವತ್ತೇನಾಗ್ತಿದೆ ಅಂದ್ರೆ ಇವೆಲ್ಲಕ್ಕೂ ಕರೆಕ್ಟ್ ಆನ್ಸರ್ ಅನ್ನ ಕೊಡ್ತಾ ಇದ್ರಿ. ಸೊ ಮಳೆ ಹನಿ ಯಾವ ರೀತಿ ಸಣ್ಣದಾಗಿರ್ತೈತೋ ಅದೇ ರೀತಿ ನಿಮ್ಮ ಪ್ರಯತ್ನ ಕೂಡ ಏನಾಗಿರ್ಬೇಕು ಅಂದ್ರೆ ಸಣ್ಣದಾಗಿದ್ರು ಕಂಟಿನ್ಯೂಸ್ ಆಗಿ ಆಗ್ತಾ ಇತ್ತು ಅಂತಂದ್ರೆ ಮಳೆ ಹನಿ ಸೇರ್ಕೊಂಡ್ ನದಿಗಳೆಲ್ಲ ಉಕ್ಕಿ ಹರಿಯಕ್ ಸ್ಟಾರ್ಟ್ ಮಾಡ್ತವೆ. ಅದೇ ರೀತಿ ನಿರಂತರವಾಗಿ ನಿಮ್ ಪ್ರಯತ್ನ ಕೂಡ ಇತ್ತು ಅಂತಂದ್ರೆ ಇವಾಗ ಏನ್ ಮಾಡ್ತಿದ್ರಿ ಅಂತಾರೆ ಕ್ವಶನ್ಸ್ ಗೆ ಆನ್ಸರ್ ಅನ್ನ ಮಾಡ್ತೀರಿ. ಕಂಟಿನ್ಯೂಸ್ ರೀಡಿಂಗ್ ಇತ್ತು ಅಥವಾ 7 ರಿಂದ ಒಂದು 6 ತಿಂಗಳಿಂದ ನೀವ್ ಏನಾದ್ರು ಕರೆಂಟ್ ಅಫೇರ್ಸ್ ಅನ್ನ ಟಚ್ ಮಾಡ್ಕೊಂತಿದ್ರಿ ಅಂತಂದ್ರೆ ಸೊ ಅವಾಗ ಇವಕ್ಕೆಲ್ಲಕ್ಕೂ ಆನ್ಸರ್ ಅನ್ನ ಈಸಿಯಾಗಿ ಕ್ಯಾಚ್ ಮಾಡೋದು. ಯಾಕಂದ್ರೆ ಇದು ರೀಸೆಂಟ್ ಆಗಿದ್ದಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಬಗ್ಗೆ ತೆಗೆದಿರೋದು. ಸೊ ಅರ್ಥ 1 ತಿಂಗಳು 2 ತಿಂಗಳು ಅಷ್ಟೇ ನ್ಯೂಸ್ ಪೇಪರ್ ಅನ್ನ ಓದೋದಲ್ಲ, ಕಂಟಿನ್ಯೂಸ್ ರೀಡಿಂಗ್ ಇರ್ಬೇಕು ಯಾವಾಗ್ನು. ಸೊ ಹಾಗಾಗಿ ಇಲ್ಲಿ ಇತ್ತೀಚೆಗೆ ನಿಧನಗೊಂಡಿರ್ತಕ್ಕಂತಹ ಬಿರ್ಜು ಅಂತಕ್ಕಂಥವ್ರು ಯಾವ ಒಂದು ನೃತ್ಯಕ್ಕೆ ಸಂಬಂಧಪಟ್ಟವರು ಅಂತಾರೆ, ಕಥಕ್ ನೃತ್ಯಕ್ಕೆ. ಸೊ ಅಟ್ ಲೀಸ್ಟ್ ಇನ್ ಮುಂದಾದ್ರೂ ಒಂಚೂರು ಕಂಟಿನ್ಯೂಷನ್ ರೀಡಿಂಗ್ ಇರ್ರಿ. ಸೊ ಹಾಗಾದ್ರೆ ನೆಕ್ಸ್ಟ್ ಯಾವುದು ಅಂತಂದ್ರೆ ಭಾರತದ ಪ್ರಥಮ ಜಲ ಮೆಟ್ರೋ ಅಂತ ಹೇಳ್ತೀವಿ. ಭಾರತದ ಪ್ರಥಮ ಜಲ ಮೆಟ್ರೋ ಯೋಜನೆಯನ್ನು ರೂಪಿಸಿದ ರಾಜ್ಯ ಯಾವುದು. ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಯಾವುದು ಅಂತಾರೆ ಕೇರಳ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ್ದು ಆನ್ಸರ್ ಆಗುತ್ತೆ, ಯಾವ್ದು ನಿಮ್ಮ ಆಯ್ಕೆ ಯಾವುದು. ಎಸ್, ನಿಮ್ಮ ಆಯ್ಕೆ ಯಾವುದು. ಪಶ್ಚಿಮ ಬಂಗಾಳ, ತೆಲಂಗಾಣ, ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಕೇರಳ. ಎಸ್, ಜಲ ಮೆಟ್ರೋ. ಎಸ್, ಯಾವ್ದಾಗತ್ತೆ ಹಾಗಾದ್ರೆ. ವೆರಿ ಗುಡ್. ಯಾವುದು ಅಂತಾರ ಕೇರಳ ಇಸ್ ದಿ ಕರೆಕ್ಟ್ ಆನ್ಸರ್. ಯಾಕಂತಾರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗಿತ್ತು ಅಂತಾರ ಅಂಡರ್ ವಾಟರ್ ಮೆಟ್ರೋ ಇತ್ತು. ಹೌದಾ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಯಾವುದು ಅಂತಾರ ಅಂಡರ್ ವಾಟರ್ ಮೆಟ್ರೋ. ಬಟ್ ಜಲ ಮೆಟ್ರೋ ಕೇಳಿದಾರೆ. ಸೊ ಹಾಗಾಗಿ ಆಯ್ಕೆ ಯಾವುದು ಅಂತಾರ ಕೇರಳ ಏನಾಗುತ್ತೆ ಅಂತಾರ ಸರಿಯಾಗಿರ್ತಕ್ಕ. ಜಲ ಸುರಂಗ ಮೆಟ್ರೋ ಕೇಳಿದ್ರು ಅಂತಾರ ಪಶ್ಚಿಮ ಬಂಗಾಳದ ಕಲ್ಕತ್ತಾ ಆಗಿರೋದು. ಬಟ್ ಜಲ ಮೆಟ್ರೋ ಕೇಳಿದಾರೆ ಅಂತ ಹೇಳ್ಬಿಟ್ಟು ಆನ್ಸರ್ ಏನಾಗುತ್ತೆ ಅಂತಂದ್ರೆ ಕೇರಳ ಆಗುತ್ತೆ. ಸರಿಯಾದಿರ್ತಕ್ಕಂತಹ ಆಯ್ಕೆ ಯಾವುದು ಅಂತಾರ ದಟ್ ಈಸ್ ಕೇರಳ. ಎಸ್, ಈ ಕೆಳಗಿನ ಯಾವ ರಾಜ್ಯವು ಅಸ್ಪೃಶ್ಯತೆ ವಿರೋಧಿ ದಿನಾಚರಣೆಯನ್ನ ಆಚರಣೆ ಮಾಡುತ್ತೆ. ಹಾಗಾದ್ರೆ ಈ ಕೆಳಗಿನ ಯಾವ ರಾಜ್ಯವು ಅಸ್ಪೃಶ್ಯತೆ ವಿರೋಧಿ ದಿನಾಚರಣೆಯನ್ನ ಆಚರಣೆ ಮಾಡ್ತು, ಯಾವ ರಾಜ್ಯ ಹಾಗಾದ್ರೆ. ಸೊ ಹಾಗಾದ್ರೆ ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ತಮಿಳುನಾಡು. ಯಾವ ರಾಜ್ಯ ಆಚರಣೆಯನ್ನ ಮಾಡ್ತು. ಎಸ್, ಏನ್ ನಿಮ್ಮ ಉತ್ತರ ಹಾಗಾದ್ರೆ. ಎಸ್, ಯಾವ್ದಾಗತ್ತೆ, ಯಾವ ರಾಜ್ಯ ಅಸ್ಪೃಶ್ಯತೆ ವಿರೋಧಿ ದಿನಾಚರಣೆಯನ್ನ ಆಚರಣೆ ಮಾಡ್ತು. ಎಸ್, ವೆರಿ ಗುಡ್. ಸೊ ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಿದ್ದೀರಾ. ಸೊ ಹಾಗಾದ್ರೆ ಯಾವುದು ಅಂತಂದ್ರೆ ಆಪ್ಷನ್ ಡಿ. ಸೊ ಏನು ನೋಟ್ ಅದು ನೋಡ್ಕೊಂಡಾಗ್ಲಿ ಅಥವಾ ಬೇರೆದ್ ಕಾಪಿ ಮಾಡ್ಕೊಂಡಾಗ್ಲಿ ಹೇಳಕ್ ಹೋಗ್ಬೇಡ್ರಿ. ನಿಮ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಅನ್ನು ಮಾತ್ರ ಹೇಳ್ಕೊಂಡು ಬನ್ನಿ. ಯಾಕಂದ್ರೆ ನಿಮ್ ಕೆಪಾಬಿಲಿಟಿ ಗೊತ್ತಾಗುತ್ತೆ ಇಷ್ಟ ಮೇಲೆ ನಿಮ್ ಸಾಮರ್ಥ್ಯ ಎಷ್ಟಿದೆ ಅಂತ. ಸೊ ತಮಿಳುನಾಡು ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಬಾಲ್ಯ ವಿವಾಹವನ್ನ, ಅದಕ್ಕಿಂತ ಮುಂಚೆ ಇನ್ನೊಂದು ಕ್ವಶನ್ ಇದೆ.
ಇಲ್ಲಿ 2022ರ ಹೌದಾ 2022ರ ಚಳಿಗಾಲದ ಒಲಿಂಪಿಕ್ ನಡೆದ ಸ್ಥಳ ಯಾವುದು? ಚಳಿಗಾಲದ ಒಲಿಂಪಿಕ್ ಎಲ್ಲಿ ನಡೀತು? ಆಪ್ಷನ್ ಎ ಟೋಕಿಯೋ, ಆಪ್ಷನ್ ಬಿ ಬರ್ಮಿಂಗ್ಹ್ಯಾಮ್, ಆಪ್ಷನ್ ಸಿ ಪ್ಯಾರಿಸ್, ಆಪ್ಷನ್ ಡಿ ಯಾವುದು ಅಂತಾರ ಬೀಜಿಂಗ್. ಓಕೆ, ಸೊ ಹಾಗಾದ್ರೆ ನಿಮ್ಮ ಆಯ್ಕೆ ಯಾವುದು? ಆಪ್ಷನ್ ಎ ಟೋಕಿಯೋ, ಆಪ್ಷನ್ ಬಿ ಬರ್ಮಿಂಗ್ಹ್ಯಾಮ್, ಆಪ್ಷನ್ ಸಿ ಪ್ಯಾರಿಸ್, ಆಪ್ಷನ್ ಡಿ ಯಾವುದು ಅಂತಂದ್ರ ಬೀಜಿಂಗ್ ಅಂತ ಹೇಳ್ತೀವಿ. ಎಸ್, ಯಾವ್ದು ಹಾಗಾದ್ರೆ? ಒಲಿಂಪಿಕ್ಸ್ ನಡೀತವೆ. ಎಸ್, ಓದ್ರಿ ನೋಡ್ರಿ ಹೆಂಗ್ ಆನ್ಸರ್ ಮಾಡತ್ತಾರೆ. ಸಿ, ಬಿ ಅಂತೆ, ಎ ಅಂತೆ. ಸೊ ನಿಮ್ ಸಲುವಾಗಿ ನಾವ್ ಇಷ್ಟ ಎಫರ್ಟ್ ಹಾಕಾಕತ್ತೀವಿ ಅಂದ್ರೆ ನಿಮ್ ಎಫರ್ಟ್ ನಮ್ಗಿಂತ 100% ಅಷ್ಟು ಹೆಚ್ಚಿರ್ಬೇಕು. ಎಸ್, ಯಾವ್ದಾಗತ್ತೆ ಹಾಗಾದ್ರೆ? ಆಪ್ಷನ್ ಡಿ. ಓಕೆ, ಸೊ ವೆರಿ ಗುಡ್. ಸೊ ಹಾಗಾದ್ರೆ ಯಾವ್ದು ಆನ್ಸರ್ ಅಂತಂದ್ರೆ ಚೀನಾದ ಬೀಜಿಂಗ್. ಸೊ ಹಾಗಾದ್ರೆ 2022ರ ಚಳಿಗಾಲದ ಒಲಿಂಪಿಕ್ ನಡೆದ ಸ್ಥಳ ಯಾವುದು ಅಂತಂದ್ರ ಆಪ್ಷನ್ ಡಿ ಬೀಜಿಂಗ್ ಅಲ್ಲಿ ನಡೀತು. ಚೀನಾದ ಬೀಜಿಂಗ್ ಅಲ್ಲಿ ಏನಾಗಿತ್ತು ಅಂತಾರ ಚಳಿಗಾಲದ ಈ ಒಂದು ಒಲಿಂಪಿಕ್ ನಡೀತು. ಹೌದಾ, ಚಳಿಗಾಲದ ಒಲಿಂಪಿಕ್ ನಡೆದ ಸ್ಥಳ ಯಾವುದು ಅಂತಂದ್ರ ಬೀಜಿಂಗ್. ನೆಕ್ಸ್ಟ್ ಕ್ವಶನ್, ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಆರಂಭಿಸಿದ ರಾಜ್ಯ ಸರ್ಕಾರದ ಯೋಜನೆ ಯಾವುದು ಅಂತ ಹೇಳ್ತೀವಿ. ಬಾಲ್ಯ ವಿವಾಹ ನಿಮ್ಗೆ ಗೊತ್ತು. ಬಾಲ್ಯ ವಿವಾಹವನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಆರಂಭಿಸಿರ್ತಕ್ಕಂತಹ ರಾಜ್ಯ ಸರ್ಕಾರದ ಯೋಜನೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಚಿಗುರು, ಆಪ್ಷನ್ ಬಿ ಸ್ಫೂರ್ತಿ, ಆಪ್ಷನ್ ಸಿ ಅಮೃತ, ಆಪ್ಷನ್ ಡಿ ಯಶಸ್ವಿನಿ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರ ಆರಂಭ ಮಾಡ್ತು? ಆಪ್ಷನ್ ಎ ಚಿಗುರು, ಆಪ್ಷನ್ ಬಿ ಸ್ಫೂರ್ತಿ, ಆಪ್ಷನ್ ಸಿ ಅಮೃತ, ಆಪ್ಷನ್ ಡಿ ಯಾವುದು ಅಂತಾರ ಯಶಸ್ವಿನಿ ಅಂತ ಹೇಳ್ತೀವಿ. ಯಾವ್ದು ಹಾಗಾದ್ರೆ? ಎಸ್, ನಿಮ್ಮ ಆಯ್ಕೆ ಯಾವುದು? ಎಸ್, ಓಕೆ. ಸೊ ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಾರ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಾರ ಸ್ಫೂರ್ತಿ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಬಾಲ್ಯ ವಿವಾಹವನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಆರಂಭಿಸಿರ್ತಕ್ಕಂತಹ ಒಂದು ಯೋಜನೆ ಯಾವುದು ಅಂತಂದ್ರ ಸ್ಫೂರ್ತಿ ಅಂತಕ್ಕಂತಹ ಒಂದು ಯೋಜನೆ. ಹೌದಾ, ಸ್ಫೂರ್ತಿ ಅಂತಕ್ಕಂತಹ ಯೋಜನೆ ಯಾವ್ದು ಸಂಬಂಧಪಟ್ಟಿದ್ದು ಅಂತಾರ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಜನೆ. ನೆಕ್ಸ್ಟ್ ಕ್ವಶನ್, ಭಾರತದ ಆನ್ಲೈನ್ ಪಾವತಿ ವ್ಯವಸ್ಥೆಯಾದ ಯುಪಿಐ ಅನ್ನು ಅಳವಡಿಸಿಕೊಂಡ ಪ್ರಥಮ ದೇಶ ಯಾವುದು? ಎಸ್, ಯುಪಿಐ ಸಿಸ್ಟಮ್ ಅನ್ನ ಅಳವಡಿಸಿಕೊಂಡಿರ್ತಕ್ಕಂತಹ ಮೊಟ್ಟ ಮೊದಲ ದೇಶ ಯಾವುದು? ಭಾರತದ ಆನ್ಲೈನ್ ಪಾವತಿ ವ್ಯವಸ್ಥೆಯಾದ ಯುಪಿಐ ಅನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಮೊಟ್ಟ ಮೊದಲ ದೇಶ. ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ಮಾಲ್ಡೀವ್ಸ್, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಯಾವುದು ಅಂತಂದ್ರೆ ಶ್ರೀಲಂಕಾ ಅಂತ ಇದೆ. ಸೊ ಹಾಗಾದ್ರೆ ಯಾವ ದೇಶ ಯುಪಿಐ ಅಳವಡಿಸಿಕೊಂಡಿರ್ತಕ್ಕಂತಹ ದೇಶ ಯಾವುದು? ಎಸ್, ಯಾವುದು ನಿಮ್ಮ ಆಯ್ಕೆ? ಭೂತಾನ್ ಅಂತ ಹೇಳ್ತಿದ್ದೀರಾ? ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಮ್ಯಾಕ್ಸಿಮಮ್ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ ಓದಲ್ಲ ಅಂತ ಅರ್ಥ ನಿಮ್ದು. ಎಸ್, ಯಾವ ದೇಶ ರೀ? 100% ಭೂತಾನ. ಓಕೆ, ಮತ್ತೆ ಎಸ್ 100% ನೇಪಾಳ ಅಂತ ಹೇಳ್ತೀನಿ. 200% ಯಾವುದು ಅಂತಂದ್ರ ನೇಪಾಳ. ಸೊ ಹಾಗಾದ್ರೆ ಆಪ್ಷನ್ ಸಿ ಏನಾಗುತ್ತೆ ಅಂತಂದ್ರ ನೇಪಾಳ. ಸೊ ಹಾಗಾದ್ರೆ ಭಾರತದ ಆನ್ಲೈನ್ ಪಾವತಿ ವ್ಯವಸ್ಥೆದ ಯುಪಿ ಅನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಪ್ರಥಮ ದೇಶ ಯಾವುದು ಅಂತಂದ್ರ ಅದು ನೇಪಾಳ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾರನ್ನು ಚಂಬೆಳಕಿನ ಕವಿ ಎಂದು ಕರೆಯಲಾಗುತ್ತದೆ? ಚಂಬೆಳಕಿನ ಕವಿ ಅಂತ ಹೇಳ್ಬಿಟ್ಟು ಯಾರಿಗೆ ಕರೀತಾರೆ? ಆಪ್ಷನ್ ಎ ಚಂದ್ರಶೇಖರ ಪಾಟೀಲ್, ಆಪ್ಷನ್ ಬಿ ಚೆನ್ನವೀರ ಕನವಿ, ಆಪ್ಷನ್ ಸಿ ಜೆಎಸ್ ಶಿವರುದ್ರಪ್ಪ, ಆಪ್ಷನ್ ಡಿ ನಿಸಾರ್ ಅಹಮದ್. ಯಾರಿಗೆ ಕರೀತಾರೆ ಚಂಬೆಳಕಿನ ಕವಿ ಅಂತ? ಯಾರಿಗೆ ಕರೀತಾರೆ? ಎಸ್, ಓಕೆ. ಸೊ ಹಾಗಾದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತಾರ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರ ಚನ್ನವೀರ ಕಣವಿ ಅವ್ರಿಗೆ ಕರೀತಾರೆ. ಹೌದಾ, ಚನ್ನವೀರ ಕಣವಿ ಅವ್ರಿಗೆ ಏನಂತ ಕರೀತಾರೆ ಅಂತಂದ್ರ ಚಂಬೆಳಕಿನ ಕವಿ ಅಂತ ಕರೀತಾರೆ. ಯಾರನ್ನ ಅಂತಾರ? ಚನ್ನವೀರ ಕಣವಿ ಅವರನ್ನ. ನೆಕ್ಸ್ಟ್ ಕ್ವಶನ್, 2022ರ ವಿಶ್ವಸಂಸ್ಥೆಯ ಸಂತೋಷದ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರುವ ದೇಶ ಯಾವುದು? ಅದಂದ್ರೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. 2023 ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಇರ್ತಕ್ಕಂತಹ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ದೇಶ ಯಾವುದು? ಆಪ್ಷನ್ ಎ ನಾರ್ವೆ, ಆಪ್ಷನ್ ಬಿ ಫಿನ್ಲ್ಯಾಂಡ್,
ಆಪ್ಷನ್ ಸಿ ಡೆನ್ಮಾರ್ಕ್, ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್ ಅಂತ ಇದೆ. ಹಾಗಾದ್ರೆ ನಿಮ್ಮ ಆನ್ಸರ್ ಯಾವುದು? ಯಾವ್ದು ಲಾಕ್ ಮಾಡೋಣ? ನಾರ್ವೆ, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಸ್ವಿಟ್ಜರ್ಲ್ಯಾಂಡ್ ಯಾವ್ದು ಹಾಗಾದ್ರೆ? ನಿಮ್ಮ ಉತ್ತರ ಯಾವುದು? ವೆರಿ ಗುಡ್. ಇದ್ ಮಾತ್ರ ಎಲ್ಲರೂ ಆನ್ಸರ್ ಮಾಡ್ತಿದ್ದಾರ ನೋಡಿ. ಯಾರವರು ನಾರ್ವೆ ಅಂತ? ಎಲ್ಲರೂ ಕರೆಕ್ಟ್ ಆಗಿರ್ತಕ್ಕಂತ ಆನ್ಸರ್ ಮಾಡತ್ತೀರ ಅಂತ ಖುಷಿ ಆದ್ರೆ ನಡು ಒಬ್ರು ತಪ್ಪು ಹೇಳೇ ಬಿಟ್ರು. ಯಾವ್ದು ಹಾಗಾದ್ರೆ? ಎಸ್, ವೆರಿ ಗುಡ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರ ಫಿನ್ಲ್ಯಾಂಡ್. ಹೌದಾ? ಹಾಗಾದ್ರೆ 2022ರ ವಿಶ್ವಸಂಸ್ಥೆಯ ಸಂತೋಷ ಸೂಚಾಂಕದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ದೇಶ ಯಾವುದು ಅಂತಂದ್ರ ಫಿನ್ಲ್ಯಾಂಡ್ ದೇಶ. ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿರ್ತಕ್ಕಂತಹ ದೇಶ ಯಾವುದು ಅಂತಾರ ಫಿನ್ಲ್ಯಾಂಡ್ ಅಂತ ಹೇಳ್ತೀವಿ. ಎಸ್. ನೆಕ್ಸ್ಟ್ ಕ್ವಶನ್. ಕಾರ್ಬನ್ ತಟಸ್ಥ ವ್ಯವಸಾಯವನ್ನು ಆರಂಭಿಸಿರ್ತಕ್ಕಂತಹ ಪ್ರಥಮ ರಾಜ್ಯ ಯಾವುದು? ಕಾರ್ಬನ್ ತಟಸ್ಥ ಅಥವಾ ಅಂದ್ರೆ ಕಾರ್ಬನ್ ನ್ಯೂಟ್ರಲ್ ಅಂತ ಹೇಳ್ತೀವಿ. ಸೊ ಈ ಒಂದು ಅಗ್ರಿಕಲ್ಚರ್ ಅಲ್ಲಿ ಈ ಒಂದು ವ್ಯವಸಾಯದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂತಹ ರಾಜ್ಯ ಯಾವುದು? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ನಾಗಾಲ್ಯಾಂಡ್, ಆಪ್ಷನ್ ಸಿ ಮಣಿಪುರ, ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಇದೆ. ಹಾಗಾದ್ರೆ ಯಾವ್ದಾಗುತ್ತೆ? ಯಾವ್ದು ನಿಮ್ಮ ಉತ್ತರ ಹಾಗಾದ್ರೆ? ಎಸ್, ಸಿಕ್ಕಿಂ, ನಾಗಾಲ್ಯಾಂಡ್, ಮಣಿಪುರ್ ಯಾವುದು ಅಲ್ಲ. ಎಸ್, ಯಾವ್ದಾಗುತ್ತೆ ಹಾಗಾದ್ರೆ? ನಿಮ್ಮ ಆಯ್ಕೆ ಯಾವುದು? ಬೇಗ ಕ್ವಿಕ್ ಆಗಿ ಹೇಳಿ, ಯಾವ್ದಾಗುತ್ತೆ ಆನ್ಸರ್? ಎಸ್. ಅರೆ ಇದ್ರಲ್ಲಿ ಯಾವ್ದು ಹೋಗಲ್ಲ. ಹೌದಾ? ಇದ್ರಲ್ಲಿ ಯಾವ್ದು ಇಲ್ಲ. ಆಪ್ಷನ್ ಯಾವ್ದು ಅಂತಂದ್ರೆ, ಸೊ ಇದರಲ್ಲಿ ಕಾರ್ಬನ್ ತಟಸ್ಥ ವ್ಯವಸಾಯ ಪ್ರಾರಂಭಿಸಿರ್ತಕ್ಕಂತಹ ಪ್ರಥಮ ರಾಜ್ಯ ಯಾವುದು ಅಂದ್ರೆ ಯಾವ್ದು ಇಲ್ಲ. ಯಾಕಂತಂದ್ರೆ ಕಾರ್ಬನ್ ತಟಸ್ಥ ವ್ಯವಸಾಯ ಆರಂಭಿಸಿರ್ತಕ್ಕಂತಹ ಮೊದಲ ರಾಜ್ಯ ಯಾವುದು ಅಂದ್ರೆ ಕೇರಳ. ಇದರಲ್ಲಿ ಸಿಕ್ಕಿಂನೂ ಅಲ್ಲ, ನಾಗಾಲ್ಯಾಂಡ್ನೂ ಅಲ್ಲ, ಮಣಿಪುರ್ನೂ ಅಲ್ಲ. ಆದ್ರಿಂದ ಯಾವ್ದು ಅಲ್ಲ ಅಂತ ಹೇಳ್ಬೇಕು. ಹಾಗಾದ್ರೆ ಮೊದಲ ರಾಜ್ಯ ಯಾವುದು? ಕಾರ್ಬನ್ ನ್ಯೂಟ್ರಲ್ ಅನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂದ್ರೆ ದಟ್ ಈಸ್ ಕೇರಳ. ಆದ್ರಿಂದ ಇದ್ರಲ್ಲಿ ಏನ್ ಆನ್ಸರ್ ಏನಾಗುತ್ತೆ ಅಂತಾರೆ ಯಾವ್ದು ಅಲ್ಲ ಅಂತಕ್ಕಂತಹ ಆಯ್ಕೆ ಸರಿಯಾಗತ್ತೆ. ದೋಸ್ತಿ ನೌಕಾ ಯಾವುದು ಅಂತರ? ದೋಸ್ತಿ ನೌಕಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ರಾಷ್ಟ್ರಗಳು ಯಾವುದು? ದೋಸ್ತಿ ನೌಕಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ರಾಷ್ಟ್ರಗಳು ಯಾವುದು ಅಂತ ಕ್ವಶನ್ ಆಗಿದೆ. ಹಾಗಾದ್ರೆ ಆಪ್ಷನ್ ಎ ಭಾರತ, ಶ್ರೀಲಂಕಾ ಹಾಗೂ ಮಾಲ್ಡೀವ್ಸ್, ಆಪ್ಷನ್ ಬಿ ಭಾರತ, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ್, ಆಪ್ಷನ್ ಸಿ ಭಾರತ, ಶ್ರೀಲಂಕಾ ಮತ್ತು ಮಡಗಾಸ್ಕರ್, ಆಪ್ಷನ್ ಡಿ ಭಾರತ, ಶ್ರೀಲಂಕಾ ಹಾಗೂ ಮಾರಿಷಸ್. ಈ ತರ ಕ್ವಶನ್ಸ್ ಬಂದಾಗ ಬಹಳಷ್ಟು ದೇಶಗಳು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಇವುಗಳನ್ನ ಕ್ಲಾರಿಫೈ ಮಾಡ್ಕೋಬೇಕು ಅಂದ್ರೆ ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ಸ್ ಅನ್ನ ನೀವೇನ್ ಮಾಡ್ರಿ ಅಂದ್ರೆ ನೋಡ್ತಾ ಹೋಗ್ರಿ. ಕರೆಕ್ಟ್ ಆಗಿರ್ತಕ್ಕಂತ ಅಕ್ಯುರೇಟ್ ಆಗಿರ್ತಕ್ಕಂತ ಆನ್ಸರ್ಸ್ ಅನ್ನ ನೋಡ್ರಿ. ಸೊ ಹಾಗಾದ್ರೆ ಆಪ್ಷನ್ ಎ ಯಾವುದು ಅಂತಂದ್ರ ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್, ಆಪ್ಷನ್ ಬಿ ಭಾರತ, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ್, ಆಪ್ಷನ್ ಸಿ ಭಾರತ, ಶ್ರೀಲಂಕಾ ಹಾಗೂ ಮಡಗಾಸ್ಕರ್, ಆಪ್ಷನ್ ಡಿ ಭಾರತ, ಶ್ರೀಲಂಕಾ ಹಾಗೂ ಮಾರಿಷಿಯಸ್ ಅಂತ ಇದೆ. ಸೊ ಹಾಗಾದ್ರೆ ಸರಿಯಾಗಿರ್ತಕ್ಕಂತಹ ಆಯ್ಕೆ ಯಾವುದು ಅಂತಂದ್ರ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಅಂದ್ರೆ ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಕರೆಕ್ಟ್ ಆಗಿರ್ತಕ್ಕಂತ ಆಯ್ಕೆ ಯಾವುದು ಅಂತಂದ್ರ ಭಾರತ, ಶ್ರೀಲಂಕಾ ಹಾಗೂ ಮಾಲ್ಡೀವ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಆಯ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್. ದೇಶದ ಪ್ರಥಮ ಕಾಗದ ರಹಿತ ವಿಧಾನಸಭೆ ಎಂಬ ಕೀರ್ತಿಗೆ ಪಾತ್ರರಾಗಿರ್ತಕ್ಕಂತಹ ರಾಜ್ಯ ಯಾವುದು? ದೇಶದ ಮೊದಲ ಕಾಗದ ರಹಿತ ಅಂತ ಹೇಳ್ತೀವಿ, ಅಂದ್ರೆ ಡಿಜಿಟಲ್. ಸೊ ಕಾಗದ ರಹಿತ ವಿಧಾನಸಭೆ ಎಂಬ ಕೀರ್ತಿಗೆ ಪಾತ್ರ ಆಗಿರ್ತಕ್ಕಂತಹ ರಾಜ್ಯ ಯಾವುದು? ಯಾವ ರಾಜ್ಯದ ವಿಧಾನಸಭೆ ಏನಾಯ್ತು ಅಂತಾರ ಇದನ್ನ ಅಳವಡಿಸ್ಕೊಳ್ತು? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ಯಾವುದು ಅಂತಂದ್ರ ಗುಜರಾತ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ರಾಜ್ಯ? ನೋಡ್ರಿ, ಎ ಅಂತ ಹೇಳ್ತೀರಾ, ಬಿ ಅಂತ ಹೇಳ್ತೀರಾ? ಹೆಂಗಿದೆ ನೋಡ್ರಿ ನಿಮ್ ಪ್ರಿಪರೇಷನ್. ಯಾಕೆ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡೋದು ಅಥವಾ ಯಾಕೆ ಈ ರೀತಿ ಕ್ವಶನ್ ಪೇಪರ್ ನ ಡಿಸ್ಕಷನ್ ಮಾಡೋದು ಅಂತಂದ್ರೆ ನಮ್ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗುತ್ತೆ ಡಿಸ್ಕಷನ್ ಮಾಡೋದ್ರಿಂದ. ಎಷ್ಟು ಎಕ್ಸಾಮ್ ಬರೀತಿರೋ ಅಥವಾ ಎಷ್ಟು ಮಾಡೆಲ್ ಟೆಸ್ಟ್ ಗಳನ್ನ ತಗೊಳ್ತಿರಲ್ಲ, ಸೊ ನಮ್ದು ಏನಾಗುತ್ತೆ ಅಂದ್ರೆ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ. ಅಂಡ್ ನಾವ್ ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಆಗ್ತಿದ್ದೇವೆ, ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಆಗ್ತಿದ್ದೇವೆ, ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡೋದ್ರಿಂದ. ನೀವ್ ಅಟೆಂಡ್ ಮಾಡ್ಬೇಕು. ಅಯ್ಯೋ ಏನ್ ಬೇಡಪ್ಪ ಟೆಸ್ಟ್ ಬಿಡು, ಏನು ತಗೊಳ್ದು ಅಂತ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಬಹಳ ಅಂದ್ರೆ ಅವಾಯ್ಡ್ ಮಾಡ್ತಿರ್ತಾರೆ ಟೆಸ್ಟ್ ಗಳನ್ನ ಕಂಡಕ್ಟ್. ಬಟ್ ಯಾವಾಗ ಒಬ್ಬ ಮನುಷ್ಯ ಒಬ್ಬ ಕಾಂಪಿಟೇಟರ್, ನಿಜವಾದ ಕಾಂಪಿಟೇಟರ್ ಹೆಂಗಿರ್ತಾನೆ, ಅಟ್ ಲೀಸ್ಟ್ ವೀಕ್ಲಿ ಒನ್ ಟೆಸ್ಟ್ ಆದ್ರೂ ಅಟೆಂಡ್ ಮಾಡ್ಲೇಬೇಕು. ಟೆಸ್ಟ್ ಗಳನ್ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ವೀಕ್ನೆಸ್ ಗೊತ್ತಾಗುತ್ತೆ, ಪ್ಲಸ್ ನಿಮ್ ಸ್ಟ್ರೆಂತ್ ಎಲ್ಲೈತಿ ಅಂತ ಗೊತ್ತಾಗುತ್ತೆ.
ಆಗುತ್ತೆ. ಅಕಸ್ಮಾತ್ ಯಾವ್ದಾದ್ರು ಒಂದು ನಮಗೆ ಏನಾದ್ರು ಆನ್ಸರ್ಸ್ ಗೊತ್ತಾದಾಗ ಅಥವಾ ಗೊತ್ತಾಗಿಲ್ದೇ ಇದ್ದಾಗ ಆನ್ಸರ್ ಗೊತ್ತಾಯ್ತು ಅಂದ್ರೆ ಅರ್ಥ ಏನು ಅಂದ್ರೆ ಆ ಸಬ್ಜೆಕ್ಟ್ ಒಳಗಡೆ ನೀವೇನಿದ್ದೀರಾ ಅಂದ್ರೆ ಸ್ಟ್ರಾಂಗ್ ಇದ್ದೀರಾ ಅಂತ ತೋರಿಸುತ್ತೆ. ಬಟ್ ಆನ್ಸರ್ ಗೊತ್ತಾಗಲ್ಲ ರಾಂಗ್ ಆನ್ಸರ್ ನ ಬರ್ದಿದ್ರಿ ಅಂತಂದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ವೀಕ್ನೆಸ್ ಏನಿದೆ, ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ವೀಕ್ ಇದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ಬರೆಯೋದ್ರಿಂದ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡಿ ನಿಮ್ಮ ವೀಕ್ನೆಸ್ ಎಲ್ಲೈತಿ ಅಂಡ್ ನಾನು ಅದನ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸೊ ನಿಮ್ಮ ವೀಕ್ನೆಸ್ ನಿಮ್ ಸ್ಟ್ರೆಂತ್ ಅನ್ನ ಐಡೆಂಟಿಫೈ ಮಾಡೋದು ಯಾವುದು ಅಂತಾರೆ ಟೆಸ್ಟ್ ಗಳು, ಮಾಡೆಲ್ ಟೆಸ್ಟ್ ಗಳು. ಅವುಗಳನ್ನ ಬರ್ದಷ್ಟು ಏನಾಗುತ್ತೆ ಅಂದ್ರೆ ನಿಮ್ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ ಅಂಡ್ ನಿನಗೊಂದು ಈ ಒಂದು ನೆಕ್ಸ್ಟ್ ಎಕ್ಸಾಮ್ ಬರ್ತಕ್ಕಂಥ ಎಕ್ಸಾಮ್ ಹೋಗಿದ್ದ ಮುಂಚೆ ಕಂಪ್ಲೀಟ್ ಪ್ರಿಪರೇಷನ್ ಸಿಗ್ಬಿಡುತ್ತೆ, ಕಂಪ್ಲೀಟ್ ಪ್ಯಾಕೇಜ್ ಸಿಗ್ಬಿಡುತ್ತೆ ನಿಮಗೆ. ಸೊ ಅದಕ್ಕೆ ಹೇಳುದು ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡೋದ್ರಿಂದ ಹೋಗಿ ಅಟೆಂಡ್ ಆಗ್ರಿ, ಟೆಸ್ಟ್ ಗಳನ್ನ ಬರೀರಿ ಅಂತ. ಮಾಡೆಲ್ ಟೆಸ್ಟ್ ಗಳು ಏನಾಗ್ತಾವ ಅಂದ್ರೆ ನಮಗೆ ಇಂಪ್ರೂವ್ಮೆಂಟ್ ಆಗಕ್ ಚಾನ್ಸ್ ಸಿಗ್ತವೆ ಮತ್ತೆ. ಸೊ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡೋದ್ರಿಂದ ಬರೀರಿ ಎಕ್ಸಾಮ್ಸ್ ಅನ್ನ. ಎಷ್ಟು ಟೆಸ್ಟ್ ಗಳನ್ನ ತಗೊಳ್ತಿರೋ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನಿಮಗೆಲ್ಲ ಕಂಪ್ಲೀಟ್ ಆಗಿ ಹೆಲ್ಪ್ಫುಲ್ ಆಗ್ತವೆ. ಸೊ ಹಾಗಾದ್ರೆ ಪ್ರಥಮ ಕಾಗದ ರಹಿತ ವಿಧಾನಸಭೆ ಎಂಬ ಕೀರ್ತಿಗೆ ಪಾತ್ರ ಆಗಿರ್ತಕ್ಕಂತಹ ರಾಜ್ಯ ಯಾವುದು ಅಂತಾರ? ದಟ್ ಈಸ್ ಆಪ್ಷನ್ ಸಿ ನಾಗಾಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಯಾವ್ದು ಉತ್ತರ ಆಗುತ್ತೆ ಅಂತಂದ್ರ ಆಪ್ಷನ್ ಸಿ ನಾಗಾಲ್ಯಾಂಡ್ ಅಂತ ಹೇಳ್ತೀವಿ. ನಾಗಾಲ್ಯಾಂಡ್ ಏನಾಗುತ್ತೆ ಅಂದ್ರೆ ಕಾಗದ ರಹಿತ ವಿಧಾನಸಭೆಯನ್ನ ಆರಂಭಿಸಿರ್ತಕ್ಕಂತ ಮೊದಲ ರಾಜ್ಯ ಯಾವುದು ಅಂತಾರ? ಆಪ್ಷನ್ ಸಿ ನಾಗಾಲ್ಯಾಂಡ್. ನೆಕ್ಸ್ಟ್ ಕ್ವಶನ್, 2022-23 ಪ್ರಕಾರ ಭಾರತದ ಈ ಕೆಳಗಿನ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ಆಗಿದೆ. ಹೌದಾ? ಈ ಕೆಳಗಿನ ವಸ್ತುಗಳಲ್ಲಿ ಯಾವ್ದನ್ನ ಅತಿ ಹೆಚ್ಚಾಗಿ ರಫ್ತು ಮಾಡಿದೆ ಅಂತ ಕ್ವಶನ್ ಆಗಿದೆ. ಆಪ್ಷನ್ ಎ ಪೆಟ್ರೋಲಿಯಂ ವಸ್ತುಗಳು, ಆಪ್ಷನ್ ಬಿ ಎಲೆಕ್ಟ್ರಾನಿಕ್ ವಸ್ತುಗಳು, ಆಪ್ಷನ್ ಸಿ ಡ್ರಗ್ಸ್ ಮತ್ತು ಔಷಧಿಗಳು, ಆಪ್ಷನ್ ಡಿ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ಸ್ ಅಂತ ಹೇಳ್ತೀವಿ. ಎಸ್, ಹಾಗಾದ್ರೆ ಯಾವ್ದು ನಿಮ್ಮ ಆಯ್ಕೆ ಯಾವುದು? ಆಪ್ಷನ್ ಎ ಪೆಟ್ರೋಲಿಯಂ ವಸ್ತುಗಳು, ಆಪ್ಷನ್ ಬಿ ಎಲೆಕ್ಟ್ರಾನಿಕ್ ವಸ್ತುಗಳು, ಆಪ್ಷನ್ ಸಿ ಡ್ರಗ್ಸ್ ಮತ್ತು ಔಷಧಿಗಳು, ಆಪ್ಷನ್ ಡಿ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ್ದಾಗುತ್ತೆ ಹಾಗಾದ್ರೆ ಆನ್ಸರ್? ಸೊ ಇಲ್ಲೊಂದು ಪಾಯಿಂಟ್ಸ್ ಅನ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಇಲ್ಲಿ ಕ್ವಶನ್ ಹೆಂಗ್ ಕೇಳಿದಾನೆ ಅಂತಂದ್ರೆ ಇನ್ನೊಂದು ಆಪ್ಷನ್ ಇನ್ ಕೇಸ್ ಪೆಟ್ರೋಲಿಯಂ ಅಷ್ಟೇ ಕೊಟ್ಟಿದ್ರು ಅಂತಂದ್ರೆ ಅವಾಗ ಏನಾಗ್ತಿತ್ತು? ಹೌದಾ? ಪೆಟ್ರೋಲಿಯಂ ಕೊಟ್ಟಿದ್ದು ಅಥವಾ ಪೆಟ್ರೋಲಿಯಂ ವಸ್ತುಗಳನ್ನು ಕೂಡ ಕೊಟ್ಟಿದ್ದು ಅಂದ್ರೆ ಮತ್ತು ಕನ್ಫ್ಯೂಷನ್ ಆಗಿರೋದು. ಹೌದಾ? ಹಾಗಾದ್ರೆ ಇಲ್ಲಿ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರೆ ಪೆಟ್ರೋಲಿಯಂ ವಸ್ತುಗಳು ಅಂತ ಹೇಳ್ತೀವಿ. ಪೆಟ್ರೋಲಿಯಂ ವಸ್ತುಗಳು ಹೊರತು ಪೆಟ್ರೋಲಿಯಂ ಅಲ್ಲ. ಇದೊಂದು ಪಾಯಿಂಟ್ ಕ್ಲಿಯರ್ ಮಾಡ್ಕೊರಿ. ಯಾಕಂದ್ರೆ ನಮ್ಮ ಭಾರತ ಅತಿ ಹೆಚ್ಚಾಗಿ ರಫ್ತು ಮಾಡ್ತಕ್ಕಂಥದ್ದು ಯಾವುದು ಅಂತಾರ? ಪೆಟ್ರೋಲಿಯಂ ವಸ್ತುಗಳನ್ನ, ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳಾಗಿರ್ತಕ್ಕಂತಹ ಈ ಒಂದು ಕೆರೋಸಿನ್ ಆಗಿರ್ಬೋದು, ಡೀಸೆಲ್ ಅನ್ನ ರಫ್ತು ಮಾಡುತ್ತೆ ಹೊರತು ಪೆಟ್ರೋಲ್ ಅನ್ನ ರಫ್ತು ಮಾಡ್ತಕ್ಕಂತ ಪ್ರಮಾಣ ಕಡಿಮೆ ಇದೆ. ಪೆಟ್ರೋಲಿಯಂ ವಸ್ತುಗಳನ್ನ ಏನ್ ಮಾಡುತ್ತೆ ಅಂತಂದ್ರೆ ಅತಿ ಹೆಚ್ಚಾಗಿ ರಫ್ತು ಮಾಡುತ್ತೆ. ಸೊ ಹಾಗಾಗಿ ಭಾರತ ಅತಿ ಹೆಚ್ಚು ಈ ಕೆಳಗಿನ ಯಾವ ವಸ್ತುಗಳನ್ನ ರಫ್ತು ಮಾಡುತ್ತೆ ಅಂತಂದ್ರೆ ಅದು ಪೆಟ್ರೋಲಿಯಂ ವಸ್ತುಗಳನ್ನ ಅತಿ ಹೆಚ್ಚಾಗಿ ರಫ್ತು ಮಾಡುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್, ಭಾರತದ ಅತಿ ದೊಡ್ಡ ಹೈಕೋರ್ಟ್ ಕಾಂಪ್ಲೆಕ್ಸ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಇದೆ? ಹೌದಾ? ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ? ಅತಿ ದೊಡ್ಡ ಹೈಕೋರ್ಟ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅದನ್ನ ಹೈಕೋರ್ಟ್ ಕಾಂಪ್ಲೆಕ್ಸ್ ಅನ್ನ ಆರಂಭ ಮಾಡಲಾಯಿತು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಛತ್ತೀಸ್ಗಢ, ಆಪ್ಷನ್ ಡಿ ಯಾವುದು ಅಂತಂದ್ರೆ ಜಾರ್ಖಂಡ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವುದು ನಿಮ್ಮ ಆಯ್ಕೆ? ಯಾವುದು? ಎಸ್, ಬೇಗ ವಿದಿನ್ ಎಸ್ ಟೈಮ್ ಜಾಸ್ತಿ ಇರಂಗಿಲ್ಲ ನಿಮಗೆ. ವಿದಿನ್ 40 ಸೆಕೆಂಡ್ಸ್ ಒಳಗೆ ಆಗ್ಬೇಕು ಅಂತಾರೆ. ಮ್ಯಾಕ್ಸಿಮಮ್ ಕ್ವಶನ್ ಓದಿ ಅದಕ್ಕೆ ಆನ್ಸರ್ ಮಾಡಿ OMR ಶೀಟ್ ಒಳಗಡೆ ಫಿಲ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 40 ಸೆಕೆಂಡ್ಸ್ ಒಳಗಡೆ ಮುಗಿಬೇಕು ಒಂದು ಕ್ವಶನ್ ನಿಮಗೆ. ಎಸ್, ಹಾಗಾದ್ರೆ ಯಾವ್ದು ನಿಮ್ಮ ಆಯ್ಕೆ? ಎಸ್, ವೆರಿ ಗುಡ್. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಹೌದಾ? ಇತ್ತೀಚೆಗೆ ಅತಿ ದೊಡ್ಡ ಹೈಕೋರ್ಟ್ ಕಾಂಪ್ಲೆಕ್ಸ್ ನಿರ್ಮಾಣ ಆಗಿದ್ದೆಲ್ಲಿ, ಆರಂಭ ಮಾಡಿದ್ದೆಲ್ಲಿ ಅಂತಂದ್ರೆ ಜಾರ್ಖಂಡದಲ್ಲಿ. ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತಾರ? ಆಪ್ಷನ್ ಡಿ ಜಾರ್ಖಂಡ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, 2022 ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಹಾಗಾದ್ರೆ 2022 ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಆಪ್ಷನ್ ಎ ಕೃಷ್ಣ ಸಬ್ದಿ, ಆಪ್ಷನ್ ಬಿ ಅಮಿತ್ ಘೋಷ್, ಆಪ್ಷನ್ ಸಿ ದಾಮೋದರ್ ಮೌಜೋ, ಆಪ್ಷನ್ ಡಿ ನೀಲಮಣಿ ಪೊಕಾನ್. ಹಾಗಾದ್ರೆ ನಿಮ್ಮ ಆಯ್ಕೆ ಯಾವುದು? ಯಾವ್ದಾಗತ್ತೆ ಹಾಗಾದ್ರೆ ಆನ್ಸರ್? ಕೃಷ್ಣ ಸಬ್ದಿ, ಅಮಿತ್ ಘೋಷ್, ದಾಮೋದರ್ ಮೌಜೋ, ನೀಲಮಣಿ ಪೋಕ್ತಾನ್. ನಿಮ್ಮ ಆಯ್ಕೆ ಯಾವುದು? ವೆರಿ ಗುಡ್. ಸೊ ಹಾಗಾದ್ರೆ ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಈ ತರ ಕರೆಕ್ಟ್ ಆಗಿ ಆನ್ಸರ್ ಕೊಡೋರು ನೋಡಿದ್ರೆ ಖುಷಿ ಆಗುತ್ತೆ, ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅಂತ. ಓಕೆ, ದಾಮೋದರ್ ಮೌಜೋ ಅವ್ರು ಏನಾಗಿದ್ದಾರೆ ಅಂತಂದ್ರೆ ಅಂದ್ರೆ 2022 ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು ಅಂತಂದ್ರೆ ದಾಮೋದರ್ ಮೌಜೋ ಅವರು. ನೆಕ್ಸ್ಟ್ ಕ್ವಶನ್, ಕೇಂದ್ರ ವಿಚಕ್ಷಣಾ ಆಯೋಗ ಅಂದ್ರೆ ವಿಜಿಲೆನ್ಸ್ ಕಮಿಷನ್ ಅಂತ ಹೇಳ್ತೀವಿ. ಮುಖ್ಯಸ್ಥರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಯಿತು? ಕೇಂದ್ರ ವಿಚಕ್ಷಣಾ ಆಯೋಗದ ಮುಖ್ಯಸ್ಥರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಯಿತು? ಆಪ್ಷನ್ ಎ ಪ್ರವೀಣ್ ಕುಮಾರ್ ಸೂದ್, ಆಪ್ಷನ್ ಬಿ
ಪ್ರವೀಣ್ ಕುಮಾರ್ ಮಿಶ್ರಾ, ಆಪ್ಷನ್ ಸಿ ಪ್ರವೀಣ್ ಕುಮಾರ್, ಆಪ್ಷನ್ ಡಿ ಪ್ರವೀಣ್ ಕುಮಾರ್ ಶ್ರೀವಾತ್ಸವ್. ಎಸ್, ಎಸ್, ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಪ್ರವೀಣ್ ಕುಮಾರ್ ಶ್ರೀವಾತ್ಸವ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್. ಸೊ ಹಾಗಾದ್ರೆ 25ನೇ ಕ್ವಶನ್ ಯಾವುದು ಅಂತಂದ್ರೆ, ಜನಧನ್ ಯೋಜನೆ ಅಡಿಯಲ್ಲಿ 100ರಷ್ಟು ಬ್ಯಾಂಕಿನ ಸೇವೆ ಒದಗಿಸಿದ ರಾಜ್ಯ ಯಾವುದು? ಜನಧನ್ ಯೋಜನೆಯ ಅಡಿಯಲ್ಲಿ, ಹೌದಾ, ಜನಧನ್ ಯೋಜನೆಯ ಅಡಿಯಲ್ಲಿ 100ರಷ್ಟು ಬ್ಯಾಂಕಿನ ಸೇವೆ ಒದಗಿಸಿದ ರಾಜ್ಯ ಯಾವುದು? ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಯಾವುದು ಅಂತಾರ ತೆಲಂಗಾಣ ಅಂತ ಇದೆ. ಹಾಗಾದ್ರೆ 100ರಷ್ಟು